ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೇದಿಕ್ ಅಸ್ಟ್ರಾಲಜರ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈ ವಿಡಿಯೋನ ಪ್ರತಿಯೊಬ್ಬರು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಹೊಸದಾಗಿ ನೋಡ್ತಾ ಇರೋರು ಹಾಗೆ ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನಾನಿವತ್ತು ತಿಳಿಸ್ಕೊಡ್ತಾ ಇದ್ದೀನಿ ತುಲಾರಾಶಿ ಸಂಪೂರ್ಣ ಮಾಹಿತಿಯನ್ನು. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಮತ್ತು ಹಾಗೆ ಓಂ ರಾಘವೇಂದ್ರ ಸ್ವಾಮಿ, ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಕೂಡ ಖಂಡಿತ ಮರಿಬೇಡಿ ಸ್ನೇಹಿತರೆ. ನಾ ಹೇಳಿದಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ಸ್ಕಿಪ್ ಮಾಡಿದ್ರೆ ವಿಷಯ ಸಂಪೂರ್ಣವಾಗಿ ಅರ್ಥ ಆಗೋದಿಲ್ಲ. ಹಾಗಾಗಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಆ ರಾಘವೇಂದ್ರ ಸ್ವಾಮಿಗಳಲ್ಲಿ ನಾನು ಕೂಡ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಲಾರಾಶಿ ಬಗ್ಗೆ ಬನ್ನಿ ನೋಡೋಣ. ನಮಸ್ಕಾರ ತುಲಾರಾಶಿಯವರಿಗೆ ಸ್ನೇಹಿತರೆ. ಈ ಜನವರಿ 24, 25, 26ರಂದು ಎಸ್ ಎಂಬ ವ್ಯಕ್ತಿಯಿಂದ ನಿಮಗೆ ಆಗುವ ಘಟನೆಗಳು ಇವು. ತುಲಾರಾಶಿಯವರು ಈ ಮಾತುಗಳನ್ನು ಕೇಳುತ್ತಿದ್ದಾರೆ ಎಂದರೆ ಅದಕ್ಕೆ ಒಂದು ಕಾರಣವಿದೆ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನಡೆದ ನೋವುಗಳು ಆಕಸ್ಮಿಕವಲ್ಲ. ನೀವು ಅನುಭವಿಸಿದ ಕಷ್ಟಗಳು ಅನ್ಯಾಯವಲ್ಲ. ಇಷ್ಟು ದಿನ ನೀವು ಮೌನವಾಗಿ ಸಹಿಸಿಕೊಂಡಿದ್ದೀರಿ. ಯಾರಿಗೂ ಹೇಳದೆ ನಿಮ್ಮ ಹೃದಯದಲ್ಲಿಯೇ ಇಟ್ಟುಕೊಂಡಿದ್ದೀರಿ. ಆದರೆ ಈಗ ಆ ಮೌನಕ್ಕೆ ಅಂತ್ಯ ಬರುತ್ತಿದೆ. ದುರ್ಗಾದೇವಿ ನಿಮ್ಮ ಕಷ್ಟಗಳನ್ನು ಗಮನಿಸಿದ್ದಾಳೆ, ನಿಮ್ಮ ಕಣ್ಣೀರನ್ನು ನೋಡಿದ್ದಾಳೆ, ನಿಮ್ಮ ಸಹನೆಯನ್ನು ಪರೀಕ್ಷಿಸಿದ್ದಾಳೆ ಸ್ನೇಹಿತರೆ. ಈಗ ಆ ಪರೀಕ್ಷೆಯ ಫಲಿತಾಂಶವನ್ನು ನೀಡಲಿದ್ದಾಳೆ. ಈ ವಿಡಿಯೋ ಲಕ್ಷಾಂತರ ಜನರಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿದೆ ಎಂದರೆ ಇದು ಆಕಸ್ಮಿಕವಲ್ಲ. ತುಳಸಿ ಕಷ್ಟಗಳು ಮುಗಿಯುವ ಮೊದಲು ದುರ್ಗಾದೇವಿ ಕಳುಹಿಸುವ 6 ಶಕ್ತಿಶಾಲಿ ಸಂಕೇತಗಳು ಈಗ ನಿಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳಲಿದೆ. ಈ ವಿಡಿಯೋವನ್ನು ನೋಡುವ ಮೊದಲು ನೀವು ದುರ್ಗಾದೇವಿ ಆರಾಧಕರಾಗಿ ಓಂ ದುರ್ಗಾಯ ನಮಃ ಅಂತ ಕಮೆಂಟ್ ಮಾಡಿ, ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತು ನಿಮ್ಮ ಒಂದು ಸಣ್ಣ ಲೈಕ್ ನೀಡುವುದರಿಂದ ಈ ರಾಶಿಯವರಿಗೆ ಈ ವಿಡಿಯೋ ಇನ್ನಷ್ಟು ಜನರಿಗೆ ತಲುಪುತ್ತದೆ. ಅಷ್ಟೇ ಅಲ್ಲದೆ ನಮಗೂ ಸ್ವಲ್ಪ ಪ್ರೇರಣೆ ಸಿಗುತ್ತದೆ. ಈ 4 ದಿನಗಳಲ್ಲಿ ಅಂದರೆ ಜನವರಿ 24, 25, 26, 27ರಂದು ನಿಮ್ಮ ಹಣೆ ಬರಹ ಬದಲಾಗುವ ದಿನಗಳು. ಒಂದು ಅಕ್ಷರ, ಒಬ್ಬ ವ್ಯಕ್ತಿ, ಒಂದು ಘಟನೆ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದೆ. ಈ ಮಾತುಗಳು ನಿಮ್ಮ ಮನಸ್ಸನ್ನು ತಟ್ಟಿದರೆ ಕೊನೆಯವರೆಗೂ ಒಂಟಿಯಾಗಿ ನೋಡಿ. ಏಕೆಂದರೆ ನಿಮ್ಮ ಮನೆಯ ಬಾಗಿಲು ತಟ್ಟಲಿರುವ ಆ ಮಹಾ ಅದೃಷ್ಟ ಈ ವಿಡಿಯೋದಲ್ಲಿಯೇ ಇದೆ. ತುಲಾರಾಶಿಯವರ ಜೀವನ ಏಕೆ ಇಷ್ಟು ದಿನ ನಿಂತು ಹೋಗಿತ್ತು? ತುಲಾರಾಶಿಯವರ ಜೀವನ ಹೊರಗಿನಿಂದ ನೋಡಿದರೆ ತುಂಬ ಶಾಂತವಾಗಿ ಕಾಣುತ್ತದೆ. ಆದರೆ ಒಳಗಡೆ ಮಾತ್ರ ಯಾವಾಗಲೂ ಒಂದು ಗೊಂದಲ. ನೀವು ಯಾರೊಂದಿಗೆ ಮಾತನಾಡಿದರೂ, ಎಲ್ಲಿದ್ದರೂ ನಿಮ್ಮ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಸುತ್ತುತ್ತದೆ ಸ್ನೇಹಿತರೆ. ನಾನು ತಪ್ಪು ಮಾಡದಿದ್ದರೂ ನನಗೇಕೆ ಹೀಗಾಗುತ್ತಿದೆ? ನೀವು ಜೀವನದಲ್ಲಿ ಯಾವಾಗಲೂ ಇತರರ ಒಳ್ಳೆಯದನ್ನೇ ಬಯಸಿದ್ದೀರಿ. ಯಾರಿಗೂ ಮೋಸ ಮಾಡಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ಆದರೆ ಅದು ದೌರ್ಬಲ್ಯವಾಗಿ ಮಾರ್ಪಟ್ಟಿದೆ. ನಿಮ್ಮ ಒಳ್ಳೆಯತನವನ್ನು ಅನೇಕರು ಅವಕಾಶವಾಗಿ ಬಳಸಿಕೊಂಡಿದ್ದಾರೆ. ನಿಮ್ಮ ಮೌನವನ್ನು ನಿಮ್ಮ ಸೋಲು ಎಂದು ಭಾವಿಸಿದ್ದಾರೆ. ತುಲಾರಾಶಿಯವರಿಗೆ ಶನಿ ರಾಹು ಪ್ರಭಾವ ಒಂದು ಹಂತದಲ್ಲಿ ಹೆಚ್ಚಾಗಿ ಕೆಲಸ ಮಾಡುತ್ತದೆ. ಆಗ ಜೀವನ ಮುಂದೆ ಸಾಗುವುದಿಲ್ಲ. ತುಂಬ ಕಷ್ಟಪಟ್ಟು ಮಾಡಿದ ಕೆಲಸ ಕೊನೆಯ ಕ್ಷಣದಲ್ಲಿ ನಿಂತು ಹೋಗುತ್ತದೆ. ಹಣ ಕೈಗೆ ಬಂದ ತಕ್ಷಣ ಯಾವುದಾದರೂ ಒಂದು ಖರ್ಚು ಬರುತ್ತದೆ. ಸಂಬಂಧಗಳು ಬಲಗೊಳ್ಳುತ್ತಿವೆ ಎಂದುಕೊಂಡ ಸಮಯದಲ್ಲಿ ಅನಗತ್ಯ ಅಂತರ ಉಂಟಾಗುತ್ತದೆ. ಇದು ನಿಮ್ಮ ತಪ್ಪಲ್ಲ. ಇದೇನು ಕರ್ಮಚಕ್ರದಲ್ಲಿರುವ ವಿಳಂಬ. ದೇವರು ಕೆಲವರನ್ನು ತಮ್ಮದೇ ತಕ್ಷಣವೇ ಮೇಲೆತ್ತಿ ಕೆಲವರಿಗೆ ಮಾತ್ರ ಚೆನ್ನಾಗಿ ಶುದ್ಧೀಕರಿಸಿದ ನಂತರವೇ ಅದೃಷ್ಟ ನೀಡುತ್ತಾನೆ. ತುಲಾರಾಶಿಯವರು 2ನೇ ವರ್ಗ. ನಿಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ನಡೆದ ಪ್ರತಿಯೊಂದು ನೋವು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ನಿಮ್ಮೊಳಗಿನ ನಿಜವಾದ ಶಕ್ತಿಯನ್ನು ಹೊರತರಲು ನೀವು ಸೋತಿದ್ದೀರಿ ಎಂದು ಅನಿಸಿದ ಪ್ರತಿ ಸಂದರ್ಭವೂ ವಾಸ್ತವವಾಗಿ ನೀವು ಬೆಳೆಯಲು ಇಟ್ಟ ಹೆಜ್ಜೆಯಾಗಿದೆ. ಈಗ ನಿಮ್ಮ ಜೀವನದಲ್ಲಿ ಕಾಣುತ್ತಿರುವ ಮೌನವು ಬಿರುಗಾಳಿಯ ಮೊದಲು ಬರುವ ಮೌನದಂತಿದೆ. ಇದು ಶಾಶ್ವತವಲ್ಲ. ಇದು ಬದಲಾವಣೆಯ ಮೊದಲು ಬರುವ ವಿರಾಮ, ಕಷ್ಟಗಳು ಮುಗಿಯುವ ಮೊದಲು ಬರುವ ಕೊನೆಯ ಪರೀಕ್ಷೆ. ದೇವರು ಯಾರಿಗಾದರೂ ದೊಡ್ಡ ವರವನ್ನು ನೀಡಬೇಕಾದರೆ ಆ ವರ್ಗಕ್ಕೆ ತಕ್ಕ ಮನಸ್ಸು ಇದೆಯೇ ಇಲ್ಲವೇ ಎಂದು ಪರೀಕ್ಷಿಸುತ್ತಾನೆ. ತುಲಾರಾಶಿಯವರಿಗೆ ಈಗ ಅದೇ ಪರೀಕ್ಷೆ ನಡೆಯುತ್ತಿದೆ. ಈ ಹಂತದಲ್ಲಿ ನಿಮಗೆ ಅನಗತ್ಯ ಒತ್ತಡ ಹೆಚ್ಚಾಗುತ್ತದೆ. ಸಣ್ಣ ವಿಷಯಗಳು ಸಹ ನಿಮಗೆ ತುಂಬ ಭಾರವಾಗಿ ಕಾಣಿಸುತ್ತದೆ. ನೀವು ಯಾರಿಗಾದರೂ ನಿಮ್ಮ ನೋವನ್ನು ಹೇಳಬೇಕೆಂದರೆ ಅವರು ಅರ್ಥ ಮಾಡಿಕೊಂಡಂತೆ ಅನಿಸುತ್ತದೆ. ಇದು ಕೊನೆಯ ಪರೀಕ್ಷೆ ಎಂದು ನೆನಪಿಡಿ. ಇದನ್ನು ದಾಟಿದರೆ ಮತ್ತೆ ಹಿಂತಿರುಗಿ ನೋಡುವ ಅವಶ್ಯಕತೆ ಇರುವುದಿಲ್ಲ. ಈ ಸಮಯದಲ್ಲಿ ದೇವರು ನಿಮ್ಮ ಸಹನೆಯನ್ನು ಪರೀಕ್ಷಿಸುತ್ತಿದ್ದಾನೆ, ನಿಮ್ಮ ನಂಬಿಕೆಯನ್ನು ಪರೀಕ್ಷಿಸುತ್ತಿದ್ದಾನೆ. ನೀವು ಈಗಲೂ ಒಳ್ಳೆಯತನವನ್ನು ಬಿಡದೇ ಇದ್ದೀರಾ? ಅಥವಾ
ಪ್ರಪಂಚದಂತೆ ಬದಲಾಗಿದ್ದೀರಾ ಎಂದು ನೋಡುತ್ತಿದ್ದಾನೆ. ಹೆಚ್ಚಿನ ಜನರು ಇಲ್ಲಿಯೇ ಸೋಲುತ್ತಾರೆ. ಕೋಪದಿಂದ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಅನಗತ್ಯ ಮಾತುಗಳನ್ನು ಆಡುತ್ತಾರೆ. ಅನಗತ್ಯ ವ್ಯಕ್ತಿಗಳನ್ನು ನಂಬುತ್ತಾರೆ. ಅದೇ ರೀತಿ ತುಲಾ ರಾಶಿಯವರು ಈ ಹಂತದಲ್ಲಿ ಮೌನವಾಗಿರಬೇಕು. ಹೆಚ್ಚು ಮಾತನಾಡಬಾರದು. ಪ್ರತಿಯೊಬ್ಬರಿಗೂ ಯೋಜನೆಯನ್ನು ಹೇಳಬಾರದು. ಈ ಅಂತಿಮ ಪರೀಕ್ಷೆಯು ನಿಮ್ಮ ಜೀವನವು ತಿರುವು ಪಡೆಯುವ ಮೊದಲು ಕೊನೆಯ ಅಡಚಣೆಯಾಗಿದೆ. ಮಾತ್ರ ದುರ್ಗಾದೇವಿ ನಿಮ್ಮ ಮೇಲೆ ಕರುಣೆ ತೋರಿದ ಮೊದಲ ಸಂಕೇತವೆಂದರೆ ತುಲಾ ರಾಶಿಯವರಿಗೆ ದುರ್ಗಾದೇವಿಯೊಂದಿಗೆ ವಿಶೇಷ ಸಂಬಂಧವಿದೆ. ಏಕೆಂದರೆ ನೀವು ಅನ್ಯಾಯವನ್ನು ಸಹಿಸಲಾರದೆ ಅಮ್ಮನವರು ಕೂಡ ಅನ್ಯಾಯವನ್ನು ಸಹಿಸುವುದನ್ನು ಇತ್ತೀಚೆಗೆ ನೀವು ಗಮನಿಸಿದ್ದೀರಾ. ಆ ಕಾರಣದಿಂದಾಗಿ ಅಮ್ಮನವರ ಹೆಸರು ನಿಮ್ಮ ಮನಸ್ಸಿಗೆ ಬರುವುದು. ದೀಪ ಕಂಡಾಗ, ಗುಡಿಗಂಟೆಯ ಶಬ್ದ ಕೇಳಿದಾಗ ನಿಮ್ಮ ಕಣ್ಣುಗಳು ತೇವವಾಗುವುದು ಇದು ಕಾಕತಾಳೀಯವಲ್ಲ. ಇದು ದುರ್ಗಾದೇವಿ ನಿಮ್ಮ ಕಷ್ಟಗಳನ್ನು ಗಮನಿಸಿದ ಸಂಕೇತ. ನೀವು ಕೇಳದಿದ್ದರೂ ನಿಮ್ಮ ಕಣ್ಣೀರನ್ನು ಅಮ್ಮನವರು ನೋಡಿದ್ದಾರೆ. ನೀವು ದೇವರ ಮೇಲೆ ಕೋಪಗೊಂಡಿದ್ದರೂ ಅಮ್ಮನವರು ನಿಮ್ಮನ್ನು ಬಿಟ್ಟಿಲ್ಲ. ಈಗ ಅದು ನಿಮ್ಮ ಜೀವನದಲ್ಲಿ ಹಸ್ತಕ್ಷೇಪ ಮಾಡಲು ಪ್ರಾರಂಭಿಸಿದೆ. ನಿಮಗೆ ತಿಳಿಯದೆ ಅನೇಕ ವಿಷಯಗಳು ನಿಮಗೆ ಅನುಕೂಲಕರವಾಗಿ ಬದಲಾಗುತ್ತವೆ. ನೀವು ಯಾರಿಗೆ ಹೆದರುತ್ತೀರೋ ಅವರು ನಿಮ್ಮಿಂದ ದೂರವಾಗುತ್ತಾರೆ. ನೀವು ಯಾರನ್ನು ಆಶ್ರಯಿಸಿದ್ದೀರೋ ಅವರು ನಿಮ್ಮನ್ನು ನಿರಾಶೆಗೊಳಿಸುತ್ತಾರೆ. ಇವು ನಷ್ಟಗಳಲ್ಲ, ಇವು ಶುದ್ಧೀಕರಣ ಪ್ರಕ್ರಿಯೆಗಳು. ಎರಡನೆಯ ಸಂಕೇತವೆಂದರೆ ನಿದ್ರೆಯಲ್ಲಿ ಮನಸ್ಸಿನಲ್ಲಿ ಬರುವ ಬದಲಾವಣೆಗಳು. ತುಲಾ ರಾಶಿಯವರಿಗೆ ಈಗ ನಿದ್ರೆಯಲ್ಲಿ ಬದಲಾವಣೆಗಳು ಬರುತ್ತವೆ. ಕೆಲವು ರಾತ್ರಿಗಳು ನಿದ್ರೆ ಬರುವುದಿಲ್ಲ. ಕೆಲವು ರಾತ್ರಿಗಳು ಗಾಢ ನಿದ್ರೆಯಲ್ಲಿ ಏನೋ ಭಾರ ಕಡಿಮೆಯಾದಂತೆ ಅನಿಸುತ್ತದೆ. ಕೆಲವರಿಗೆ ದೇವಿ ಕನಸಿನಲ್ಲಿ ಕಾಣಿಸದಿದ್ದರೂ ಒಂದು ಬೆಳಕು, ಒಂದು ಶಾಂತಿ, ಒಂದು ಭರವಸೆ ಕಾಣುತ್ತದೆ. ಇದು ಕರ್ಮ ವಿಮುಕ್ತಿ ಅಂತ ಹಿಂದಿನ ಜನ್ಮಗಳ ಬಂಧಗಳು ಈಗ ಕಳಚುತ್ತಿವೆ. ನೀವು ಹಿಂದೆ ಮಾಡಿದ ತ್ಯಾಗಗಳು ಈಗ ನೆನಪಿಗೆ ಬರುತ್ತವೆ. ಏಕೆ ಮಾಡಿದೆ ಎಂದು ತಿಳಿಯದ ಕೆಲಸಗಳು ಈಗ ಅರ್ಥವಾಗುತ್ತವೆ. ಈ ಹಂತದಲ್ಲಿ ನೀವು ಏಕಾಂಗಿಯಾಗಿರಲು ಬಯಸುತ್ತೀರಿ. ಅದು ತಪ್ಪಲ್ಲ. ನಿಮ್ಮ ಆತ್ಮಕ್ಕೆ ವಿಶ್ರಾಂತಿ ಬೇಕು. ದೇವರು ನಿಮ್ಮನ್ನು ಒಳಗಿನಿಂದ ಬಲಪಡಿಸುತ್ತಿದ್ದಾನೆ. ಅದೇ ರೀತಿ ಮೂರನೇ ಸಂಕೇತವೆಂದರೆ ಈ ಕಾರಣದಿಂದಾಗಿ ಕಣ್ಣೀರನ್ನು ಮನಸ್ಸನ್ನು ಹಗುರಗೊಳಿಸುತ್ತದೆ. ತುಲಾ ರಾಶಿಯವರಿಗೆ ಈ ಹಂತದಲ್ಲಿ ಕಣ್ಣೀರು ಬಹಳ ಪವಿತ್ರವಾದವು. ಯಾವುದೋ ಸಿನಿಮಾ ನೋಡಿ ಅಲ್ಲ, ಯಾವುದೋ ಮಾತು ಕೇಳಿ ಅಲ್ಲ. ಆ ಕಾರಣದಿಂದ ಕಣ್ಣೀರು ಬರುತ್ತವೆ. ಅದು ದುಃಖದ ಕಣ್ಣೀರು. ಅವು ಭಾರ ಇಳಿದ ಕಣ್ಣೀರು. ಆತ್ಮ ಶುದ್ಧವಾಗುತ್ತದೆ. ಸಂಕೇತ ಬಹಳ ವರ್ಷಗಳಿಂದ ನೀವು ನುಂಗಿಕೊಂಡ ಮಾತುಗಳು, ನೀವು ಅಡಗಿಸಿಟ್ಟ ನೋವುಗಳು ಈಗ ಹೊರಬರುತ್ತಿವೆ. ಈ ಕಣ್ಣೀರಿನ ನಂತರ ಒಂದು ವಿಚಿತ್ರವಾದ ಹಗುರತೆ ಸಿಗುತ್ತದೆ. ಮನಸ್ಸು ಪ್ರಶಾಂತವಾಗುತ್ತದೆ. ಇದು ತುಲಾ ರಾಶಿಯವರ ಜೀವನದಲ್ಲಿ ಅತ್ಯಂತ ಪ್ರಮುಖ ಹಂತ. ಇಲ್ಲಿಂದ ಅದೃಷ್ಟ ನಿಧಾನವಾಗಿ ನಿಮ್ಮ ಕಡೆ ತಿರುಗುತ್ತದೆ. ನೀವು ಇಲ್ಲಿಯವರೆಗೆ ಎಷ್ಟು ಸಹಿಸಿಕೊಂಡಿದ್ದೀರಿ ಎಂದು ದೇವರು ನೋಡಿದ್ದಾನೆ. ಈಗ ನಿಮ್ಮ ಸಹನೆಗೆ ಫಲ ನೀಡುವ ಸಮಯ. ಇನ್ನು ನಾಲ್ಕನೇ ಸಂಕೇತವೆಂದರೆ ನಿಮ್ಮ ಜೀವನದಿಂದ ಅಕಾರಣವಾಗಿ ದೂರವಾಗುವ ವ್ಯಕ್ತಿಗಳು. ತುಲಾ ರಾಶಿಯವರ ಜೀವನದಲ್ಲಿ ಈ ಹಂತದಲ್ಲಿ ಒಂದು ಮುಖ್ಯವಾದ ವಿಷಯ ನಡೆಯುತ್ತದೆ. ನಿಮಗೆ ತುಂಬ ಹತ್ತಿರವಾಗಿದ್ದರೆ ಎಂದುಕೊಂಡ ಕೆಲವು ವ್ಯಕ್ತಿಗಳು ನಿಧಾನವಾಗಿ ನಿಮ್ಮಿಂದ ದೂರವಾಗುತ್ತಾರೆ. ಮಾತು ಕಡಿಮೆಯಾಗುತ್ತದೆ. ಫೋನ್ ಕರೆಗಳು ಕಡಿಮೆಯಾಗುತ್ತದೆ. ನೀವು ಮಾತನಾಡಿದಾಗ ಅವರ ಪ್ರತಿಕ್ರಿಯೆ ಬದಲಾದಂತೆ ಅನಿಸುತ್ತದೆ. ಇದನ್ನು ನೋಡಿ ನೀವು ದುಸ್ಥಿತರಾಗುತ್ತೀರಿ. ನಾನೇನು ತಪ್ಪು ಮಾಡಿದೆ ಎಂದು ಮನಸ್ಸು ನಿಮ್ಮನ್ನು ಪ್ರಶ್ನಿಸುತ್ತದೆ. ಆದರೆ ನಿಜ ಹೇಳಬೇಕೆಂದರೆ ಇದು ನಿಮ್ಮ ತಪ್ಪಲ್ಲ, ಇದು ದೇವರ ಹಸ್ತಕ್ಷೇಪ. ದೇವರು ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಬೇಕೆಂದರೆ ಹಳೆಯ ಪಾತ್ರಗಳನ್ನು ತೆಗೆದುಹಾಕಬೇಕಾಗುತ್ತದೆ. ಅವು ಒಳ್ಳೆಯದಾಗಿರಲಿ ಅಥವಾ ಕೆಟ್ಟದಾಗಿರಲಿ. ನಮ್ಮ ಜೀವನದಲ್ಲಿರುವ ಕೆಲವು ಜನರು ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗುತ್ತಾರೆ. ಅವರು ಕೆಟ್ಟವರಾಗಿರಬೇಕಾಗಿಲ್ಲ, ಆದರೆ ಅವರ ಶಕ್ತಿ ನಮ್ಮ ಗುರಿಗೆ ಸಾಕಾಗುವುದಿಲ್ಲ. ತುಲಾ ರಾಶಿಯವರು ಯಾವಾಗಲೂ ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಬಯಸುತ್ತಾರೆ. ಆದರೆ ಈ ಹಂತದಲ್ಲಿ ನೀವು ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಯಾರು ದೂರವಾಗುತ್ತಿದ್ದಾರೋ ಅವರನ್ನು ತಡೆಯಲು ಪ್ರಯತ್ನಿಸಬೇಡಿ. ಅದು ದೇವರು ನಿಮಗಾಗಿ ಮಾಡುತ್ತಿರುವ ಶುದ್ಧೀಕರಣ. ಈ ಸಂಕೇತವನ್ನು ಅರ್ಥ ಮಾಡಿಕೊಂಡ ದಿನವೇ ನಿಮ್ಮ ಅರ್ಧದಷ್ಟು ನೋವು ಕಡಿಮೆಯಾಗುತ್ತದೆ. ಇನ್ನು ಐದನೇ ಸಂಕೇತವೆಂದರೆ ಎಸ್ ಅಕ್ಷರದ ಹಿಂದಿರುವ ರಹಸ್ಯ. ತುಲಾ ರಾಶಿಯವರ ಜೀವನದಲ್ಲಿ ಈಗ ಒಂದು ಅಕ್ಷರ ಪುನರಾವರ್ತಿತವಾಗಿ ಕಾಣಿಸುತ್ತಿದೆ. ಅದು ಎಸ್ ಎಂಬ ಅಕ್ಷರ. ಈ ಅಕ್ಷರವಿರುವ ಹೆಸರು ನಿಮ್ಮ ಜೀವನದಲ್ಲಿ ಪ್ರಮುಖವಾಗಲಿದೆ. ಆ ವ್ಯಕ್ತಿ ನಿಮಗೆ ಸಹಾಯ ಮಾಡಬಹುದು ಅಥವಾ ನಿಮ್ಮ ಮುಂದೆ ಒಂದೇ ಸತ್ಯವನ್ನು ಬಹಿರಂಗಪಡಿಸಬಹುದು. ಕೆಲವು ಸಂದರ್ಭಗಳಲ್ಲಿ ಎಸ್ ಅಕ್ಷರವನ್ನು ಹೊಂದಿರುವ ವ್ಯಕ್ತಿ ನೀವು ನಂಬಿದವರಾಗಿರಬಹುದು ಅಥವಾ ನೀವು ಎಂದಿಗೂ ಗಮನಿಸದ ವ್ಯಕ್ತಿಯಾಗಿರಬಹುದು. ಈ ಅಕ್ಷರವು ದೇವರ ಕಡೆಯಿಂದ ಬರುವ ಸಂಕೇತವಾಗಿದೆ. ಇದನ್ನು ಲಘುವಾಗಿ ತೆಗೆದುಕೊಳ್ಳಬೇಡಿ. ಆ ವ್ಯಕ್ತಿಯ ಮಾತುಗಳನ್ನು ಎಚ್ಚರಿಕೆಯಿಂದ ಆಲಿಸಿ. ಆ ವ್ಯಕ್ತಿ ಮಾಡುವ ಕೆಲಸಗಳನ್ನು ಗಮನಿಸಿ, ಏಕೆಂದರೆ ನಿಮ್ಮ ಭವಿಷ್ಯದಲ್ಲಿ ಒಂದು ನಿರ್ಣಾಯಕ ನಿರ್ಧಾರವು ಈ ಅಕ್ಷರದ ಸುತ್ತಲಿದೆ. ತುಲಾ ರಾಶಿಯವರು ಈ ಹಂತದಲ್ಲಿ ಅತಿ ಬೇಗ ನಂಬಬಾರದು, ಆದರೆ ಸಂಪೂರ್ಣವಾಗಿ ತಿರಸ್ಕರಿಸಬಾರದು.
ಸಮಯವು ಆ ವ್ಯಕ್ತಿಯ ಪಾತ್ರವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಇನ್ನು 6ನೇ ಸಂಕೇತವೆಂದರೆ ಈ ವಿಡಿಯೋ ನಿಮ್ಮ ಕಣ್ಣಿಗೆ ಬೀಳುವುದು ಆಕಸ್ಮಿಕವಲ್ಲ. ನೀವು ಈ ಮಾತುಗಳನ್ನು ಕೇಳುತ್ತಿದ್ದರೆ ಅದಕ್ಕೆ ಒಂದು ಕಾರಣವಿದೆ. ಈ ವಿಡಿಯೋ ಲಕ್ಷಾಂತರ ಜನರಲ್ಲಿ ನಿಮ್ಮ ಕಣ್ಣಿಗೆ ಬಿದ್ದಿದೆ. ಅದೇ ದೇವರ ಕರೆ. ನೀವು ಈಗ ನಿಮ್ಮ ಜೀವನದಲ್ಲಿ ಒಂದು ತಿರುವಿನಲ್ಲಿದ್ದೀರಿ. ಅದಕ್ಕಾಗಿ ಈ ಮಾಹಿತಿ ನಿಮ್ಮ ಬಳಿಗೆ ಬಂದಿದೆ. ಅನೇಕರು ನೋಡುತ್ತಾರೆ ಆದರೆ ಅರ್ಥ ಮಾಡಿಕೊಳ್ಳುವುದಿಲ್ಲ. ಕೆಲವರು ಅರ್ಥ ಮಾಡಿಕೊಳ್ಳುತ್ತಾರೆ ಆದರೆ ನಂಬುವುದಿಲ್ಲ. ತುಲಾ ರಾಶಿಯವರು ಈ ಹಂತದಲ್ಲಿ ಮಾತುಗಳನ್ನು ಆಳವಾಗಿ ಅನುಭವಿಸುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಇದು ನಿಜ ಎಂಬ ಭಾವನೆ ಮೂಡಿದರೆ ಅದು ನಿಮ್ಮ ಅಂತರಾತ್ಮದ ಒಪ್ಪಿಗೆ. ಈ ಸಂಕೇತವನ್ನು ಅರ್ಥ ಮಾಡಿಕೊಂಡು ನಿಮ್ಮ ನಡವಳಿಕೆಯಲ್ಲಿ ಸಣ್ಣ ಬದಲಾವಣೆ ತಂದರೆ ದೊಡ್ಡ ಬದಲಾವಣೆ ಖಂಡಿತ ಆಗುತ್ತದೆ. ಜನವರಿ 24ರಂದು ಮನಸ್ಸು ಬದಲಾಗುವ ದಿನ. ಈ ದಿನ ತುಲಾ ರಾಶಿಯವರ ಜೀವನದಲ್ಲಿ ಪ್ರಮುಖ ತಿರುವು. ಈ ದಿನ ನಿಮಗೆ ಒಂದು ಆಲೋಚನೆ ಬರುತ್ತದೆ. ದೀರ್ಘಕಾಲದಿಂದ ನಿಮ್ಮ ಮನಸ್ಸಿನಲ್ಲಿ ಸುತ್ತುತ್ತಿರುವ ಒಂದು ಸಂದೇಹಕ್ಕೆ ಉತ್ತರ ಸಿಗುತ್ತದೆ. ಯಾರನ್ನು ನಂಬಬೇಕು, ಯಾರನ್ನು ದೂರವಿಡಬೇಕು ಎಂಬ ಸ್ಪಷ್ಟತೆ ನಿಮಗೆ ಸಿಗುತ್ತದೆ. ಇಂದು ನೀವು ತೆಗೆದುಕೊಳ್ಳುವ ನಿರ್ಧಾರ ಚಿಕ್ಕದಾಗಿ ಕಂಡರೂ ಅದರ ಪರಿಣಾಮ ದೊಡ್ಡದಾಗಿರುತ್ತದೆ. ಸ್ನೇಹಿತರೆ, ಇಂದು ನೀವು ಮೌನವಾಗಿದ್ದರೆ ನಿಮಗೆ ಒಳ್ಳೆಯದಾಗುತ್ತದೆ. ಎಂದರೆ ಅನಗತ್ಯ ಮಾತುಗಳು ಮತ್ತು ಅನಗತ್ಯ ಚರ್ಚೆಗಳಿಂದ ದೂರವಿರಿ. ದೇವರು ನಿಮ್ಮ ಆಲೋಚನೆಗಳ ಮೂಲಕ ನಿಮಗೆ ದಾರಿ ತೋರಿಸುತ್ತಾನೆ. ಜನವರಿ 24ರಂದು ಆರ್ಥಿಕ ಚಲನೆ ಪ್ರಾರಂಭವಾಗುವ ದಿನ. ಅಂದರೆ ಇಂದಿನಿಂದ ತುಲಾ ರಾಶಿಯವರ ಜೀವನದಲ್ಲಿ ಆರ್ಥಿಕ ಚಲನೆ ಪ್ರಾರಂಭವಾಗುತ್ತದೆ. ಇಷ್ಟು ದಿನ ನಿಂತು ಹೋಗಿದ್ದ ಹಣ ಅಥವಾ ಕಾಯುತ್ತಿದ್ದ ಅವಕಾಶವು ಒಂದು ಸಣ್ಣ ಸಂಕೇತವಾಗಿ ಕಾಣಿಸುತ್ತದೆ. ಇದು ತಕ್ಷಣವೇ ದೊಡ್ಡ ಮೊತ್ತವಾಗದಿರಬಹುದು, ಆದರೆ ಇದು ದೇವರು ನೀಡುವ ಹಸಿರು ಸಂಕೇತ. ಇಂದು ನೀವು ಹಣದ ವಿಷಯದಲ್ಲಿ ಆತುರ ಪಡಬಾರದು. ಯಾರಾದರೂ ಹೂಡಿಕೆಗಳು, ಸಾಲಗಳು, ದೊಡ್ಡ ಭರವಸೆಗಳನ್ನು ನೀಡಿದರೆ ಎಚ್ಚರಿಕೆಯಿಂದ ಯೋಚಿಸಿ. ಸಣ್ಣ ಅವಕಾಶಗಳನ್ನು ನಿರ್ಲಕ್ಷಿಸಬೇಡಿ. ಅದೇ ನಾಳೆಯ ದೊಡ್ಡ ದ್ವಾರವಾಗಿರಬಹುದು. ಇಂದಿನಿಂದ ನಿಮ್ಮ ಶ್ರಮಕ್ಕೆ ಫಲಿತಾಂಶ ಕಾಣಲು ಪ್ರಾರಂಭವಾಗುತ್ತದೆ. ಜನವರಿ 25ರಂದು ನಿಜವಾದ ಸ್ವರೂಪಗಳು ಹೊರಬರುವ ದಿನ. ಈ ದಿನ ತುಲಾ ರಾಶಿಯವರ ಜೀವನದಲ್ಲಿ ಬಹಳ ನಿರ್ಣಾಯಕ ದಿನ. ಏಕೆಂದರೆ ಇಂದು ಮುಸುಕುಗಳು ಕಳಚಿ ಬೀಳುತ್ತವೆ. ಇಷ್ಟು ದಿನ ನಿಮಗೆ ಹತ್ತಿರವಿದ್ದ ವ್ಯಕ್ತಿ ಅಥವಾ ನಿಮ್ಮ ಮೇಲೆ ಪ್ರೀತಿ ತೋರಿಸಿದ ವ್ಯಕ್ತಿ ಅಥವಾ ಸಹಾಯ ಮಾಡುತ್ತೇನೆ ಎಂದು ಹೇಳಿದ ವ್ಯಕ್ತಿ ಅವರ ನಿಜವಾದ ಉದ್ದೇಶ ನಿಮಗೆ ಅರ್ಥವಾಗುತ್ತದೆ. ಇದು ಒಂದು ಮಾತಿನ ಮೂಲಕ ಆಗಿರಬಹುದು, ಒಂದು ವರ್ತನೆಯ ಮೂಲಕ ಆಗಿರಬಹುದು, ಅಥವಾ ಒಂದು ಘಟನೆಯ ಮೂಲಕ ಆಗಿರಬಹುದು. ನಿಮಗೆ ಮೊದಲು ನೋವಾಗುತ್ತದೆ, ಏಕೆಂದರೆ ವ್ಯಕ್ತಿ ನಿಮ್ಮ ನಿರೀಕ್ಷೆಗಳಿಗೆ ವಿರುದ್ಧವಾಗಿರುತ್ತಾನೆ. ಆದರೆ ನೆನಪಿಡಿ, ಈ ಸತ್ಯ ಹೊರಬರುವುದು ನಿಮಗೆ ನಷ್ಟವಲ್ಲ, ಇದು ರಕ್ಷಣೆ. ಇಷ್ಟು ದಿನ ನೀವು ತಪ್ಪು ವ್ಯಕ್ತಿಯನ್ನು ನಂಬಿದ್ದರಿಂದ ನಿಮ್ಮ ಜೀವನದಲ್ಲಿ ವಿಳಂಬವಾಯಿತು. ಈಗ ದೇವರು ವಿಳಂಬಕ್ಕೆ ತೆರೆ ಎಳೆಯುತ್ತಿದ್ದಾನೆ. ಇನ್ನು ನೀವು ಯಾರೊಂದಿಗೂ ಜಗಳವಾಡಬೇಡಿ, ಯಾರನ್ನು ಎದುರಿಸಬೇಡಿ. ನಿಶ್ಶಬ್ದವಾಗಿ ಗಮನಿಸಿ, ಏಕೆಂದರೆ ಸತ್ಯವು ಮಾತುಗಳಿಂದಲ್ಲ, ನಡವಳಿಕೆಯಿಂದ ಹೊರಬರುತ್ತದೆ. ಇಂದಿನ ನಂತರ ನಿಮಗೆ ಎಲ್ಲ ನಂಬಿಕೆ ಇಡಬೇಕು, ಸ್ಪಷ್ಟತೆ ಸಿಗುತ್ತದೆ. 26ರಂದು ಜನವರಿ ಅದೃಷ್ಟದ ಬಾಗಿಲು ತೆರೆಯುವ ದಿನ. ಈ ದಿನ ತುಲಾ ರಾಶಿಯವರ ಜೀವನದಲ್ಲಿ ಬಹಳ ವಿಶೇಷವಾದ ದಿನ. ಇದು ಹೊರಗಿನಿಂದ ನೋಡಿದರೆ ಸಾಮಾನ್ಯ ದಿನ, ಆದರೆ ಒಳಗಡೆ ದೊಡ್ಡ ಬದಲಾವಣೆ ಪ್ರಾರಂಭವಾಗುತ್ತದೆ. ಈ ದಿನ ನಿಮ್ಮ ಮನೆಯ ಬಾಗಿಲು ತಟ್ಟುವ ಅದೃಷ್ಟ ನಿಮ್ಮ ಊಹೆಗೂ ನಿಲುಕುವುದಿಲ್ಲ. ಅದು ಒಬ್ಬ ವ್ಯಕ್ತಿಯ ರೂಪದಲ್ಲಿ ಬರಬಹುದು, ಅಥವಾ ಒಂದು ಕೋಣ ಕರೆ ಅಂದರೆ ಫೋನ್ ಕರೆ ಆಗಿರ್ಬೋದು, ಅಥವಾ ನಿಮಗೆ ಒಂದು ಮಾಹಿತಿ ರೂಪದಲ್ಲಿ ಬರಬಹುದು. ಮೊದಲು ಇದನ್ನು ಸಣ್ಣ ವಿಷಯವೆಂದು ತೆಗೆದುಕೊಳ್ಳದಿರಿ. ಇದೇ ನಿಮ್ಮ ಜೀವನವನ್ನು ಮುಂದಕ್ಕೆ ನಡೆಸುವ ಪ್ರಮುಖ ಕಾರಣವಾಗುತ್ತದೆ. ಈ ದಿನ ನೀವು ಭಯಪಡಬಾರದು, ಸಂದೇಹಿಸಬಾರದು. ದೇವರು ನಿಮಗೆ ನೀಡುವ ಅವಕಾಶ ಇದು. ಅವಕಾಶವನ್ನು ಖಂಡಿತ ಮಿಸ್ ಮಾಡ್ಕೋಬೇಡಿ. ದೇವರು ಖಂಡಿತ ಒಳ್ಳೇದು ಮಾಡ್ತಾನೆ ತುಲಾ ರಾಶಿಯವರಿಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಮತ್ತು ತುಲಾ ರಾಶಿಯವರಿಗೆ ವಿಡಿಯೋನ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ವೇದಿಕ್ ಅಸ್ಟ್ರಾಲಜರ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ ಸ್ನೇಹಿತರೆ, ತಕ್ಷಣ ನೋಡ್ಬೋದು. ಮತ್ತೆ ಸಿಗ್ತೀನಿ ನಿಮಗೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ.